ಅಮ್ಮ ನಂಗೆ ಗೊತ್ತು ರಮಣ್ ಸರ್, ನೀವೆಂತೆಂತ ಫ್ಲವರ್ಸ್ಗಳು ಕನಸ್ಕೊಂಡಿರ್ತೀರಾ ಅಂತ. ಏನ್ ಮಾಡಕ್ಕಾಗತ್ತೆ, ಫ್ಲವರ್ಸ್ಗಳು ಬೀಳೋ ಜಾಗದಲ್ಲಿ ಪೊರ್ಕೆಯಿಂದ ಏಟುಗಳು ಬಿದ್ಬಿಟ್ರು. ನನ್ಗೆ ಕೋಪ ಅಮ್ಮನ ಮೇಲಲ್ಲ, ಮತ್ತೆ ನಮ್ಮ ಅಣ್ಣನ ಮೇಲೆ. ಅವ್ರ ಅಮ್ಮನ್ ಜೀವನ ಹಾಳು ಮಾಡ್ಬಿಟ್ಟು ಬಂದವನಲ್ಲ, ನನ್ಗೆ ಗೊತ್ತಿಲ್ದಂಗೆ. ಎಂತ ಅಂತ ಬಂದ್ರೆ ನೀವು ಹುಡುಗಿ ಜೀವನ ಹಾಳು ಮಾಡಿ ತಮಗೆ ಹೇಳ್ಬೇಕಂತ. ಸ್ಟಾಪ್, ಫಸ್ಟ್ ನಿನ್ ಹೊಡಿಬೇಕು. ಯಾಕೋ? ನನ್ ಲವರ್ ಮನೆ ಕರ್ಕೊಂಡೋಗಿ ನನ್ ಮಗಳನ್ನೇ ನಂಗೆ ತೋರಿಸ್ತಿಲ್ಲ ಗುಬಾಡ್. ನಾನು ಕೆಳಗಿಂದ ಮೇಲ್ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಡ್ತೇನೆ. ಆ ಅಮ್ಮನ್ ಜೀವನ ಹಾಳು ಮಾಡೋದಲ್ದ ನನ್ ಜೀವನನು ಹಾಳು ಮಾಡ್ತೀನಿ. ಅಯ್ಯೋ ದೇವ್ರೇ, ಲೇ ಕಂದ ಅವಳು ನನ್ ಮಗಳ ತರ ಅಂತ ಹೇಳಕ್ ಬಂದೆ ಕಣ ಅಷ್ಟೇ. ನನ್ ಪೇ ಕುಡ್ದು ಬಿಡೋ, ಸರಿ ಹೋಗ್ತದೆ. ಹಲೋ ಹೇಳ ಮಗ. ಅಯ್ಯೋ ಹೆಣ್ಣು ನೋಡಕ್ ಹೋಗಿದ್ವಿ ಕಣ. ಹೆಣ್ಣು ನೋಡಕ್ ಹೋದ್ರೆ ಅವ್ರ ಅಮ್ಮನ್ ಕುಂಫು ಫೈಟ್ ನೋಡಂಗ ಆಗ್ಬಿಡ್ತು ಕಣ. ಸ್ವಲ್ಪ ಏನಾದ್ರೂ ಮೇಲೆ ಆದ್ರೂ ಟಚ್ ಆಗಿದ್ರೆ ಸ್ವರ್ಗಲೋಕದಿಂದ ಬ್ಯಾಟು ಬಾಲು ಎಲ್ಲ ಕೆಳಗ್ ಬಿದ್ದು ಉರುಳಾಡ್ಬಿಡ್ತಿದ್ದು. ಕೊಡ ಇಲ್ಲಿ ಫೋನು. ಲೋಪರ್ ತಗೊಂಡು ಫೋನಲ್ಲಿ ನನ್ ಮರ್ಯಾದೆ ಕಳಿತಾ ಇದ್ದೀನಿ. ನಾನ್ 1000 ಮನೆಗೆ ಹೋಗ್ಬತ್ತೀನಿ, ಅದನ್ನ ನಿನ್ ಯಾರಿಗೂ ಹೇಳ್ಕೊಡ್ತು ಫೋನಲ್ಲಿ. ಫಸ್ಟ್ ಫೋನ್ ಆಫ್ ಮಾಡು. ಮೊದ್ಲು ಅದನ್ನ ಹೇಳಿ. ಎಂತ ಕೆಲಸ ಮಾಡ್ಬಿಟ್ಟು ನಾನು ಮರ್ಯಾದೆ ನಾನೇ ಕಳ್ಕೊಂಡ್ಬಿಟ್ಟನಲ್ಲೋ. ನನ್ ತಮ್ಮ ನೋಡ್ರಿ, ಕಣ್ಣು ತೆರೆಸಿದ ತಮ್ಮ. ಬ್ರದರ್ಸ್ ಚೀಲ ಚೀಲ. ಸ್ಟೀಲ್ ರಥದಲ್ಲಿ ಲೈಟ್ ತಂದ ಕಿರಣ ಚಂದ್ರನ ಕೈಯಲ್ಲಿ ಬೀಜಗಳು, ಬಟಾಣಿ ಬೀಜಗಳು. ಬೀಜಗಳ ಹೊತ್ತ ಕುಶಲಗಡಿ ಮಾಲಕನಿಗೆ ಏಕ್ ದೋ ತೀನ್ ಏಕ್. ಓ ತುಂಬು ಗರ್ಭಿಣಿ, ತುಂಬು ಹೃದಯದ ಆಂಟಿ. ಮಾಲಕರೇ ಒಳ್ಳೇದಲ್ಲ. ಹೋಗ. ನೋ ನೋ ನೋ, ತಗೊಳ. ಕೇವಲ 10 ರೂಪಾಯಿ ಸಾಲದಿಲ್ಲ, ಓನ್ಲಿ 60 or 90. ನನ್ ಮಗನೇ ಕೊಡ್ತೀನಿ, ಹೋಗೋ. ಆಂಟಿ ಕಂಟಿನ್ಯೂ ಕೋಆಪರೇಟಿವ್ ಸೊಸೈಟಿ. ದಿವಾಂಟಿ ಬುದ್ಧಿ ಇವನು ಬಟಾಣಿ. ಸಾರಿ ಪ್ಲೀಸ್, ಹೋಗ್ಬಿಡ ಪ್ಲೀಸ್.